ಇದು ಒಂದು ಅಮೆಥಿಸ್ಟ್ ಅಂತ. ಇದು ಥರ್ಡ್ ಐಗೆ ಸಂಬಂಧಪಟ್ಟಿರೋದು. ಇದೊಂದು ಕ್ರಿಸ್ಟಲ್. ಈಗ ಜೆಮ್ ಸ್ಟೋನ್ಸ್ ನ ನಾವು ಪೆಂಡುಲಮ್ ಅಲ್ಲಿ ಬಳಸಬಹುದಾ? ಬಳಸಬಹುದು. ಯಾವ್ಯಾವ ಜೆಮ್ ಸ್ಟೋನ್ ಬಳಸಿದ್ರೆ ಏನಾದ್ರು ಎಫೆಕ್ಟ್ಸ್ ಚೇಂಜಸ್ ಇರುತ್ತೆ? ಎಕ್ಸಾಂಪಲ್ ನೀವು ಹೇಳಿದ್ರಿ ಒಂದೊಂದು ಗ್ರಹಕ್ಕೆ ಒಂದೊಂದು ಜೆಮ್ ಸ್ಟೋನ್ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಸೊ ನೋಡಿ, ಇದು ನಾನೇ ಮಾಡಿರ್ತಕ್ಕಂಥ ಒಂದು ಜೆಮ್ ಸ್ಟೋನ್ ಅಂತಾನು ಹೇಳ್ಬೋದು. ಕ್ರಿಸ್ಟಲ್ ವಿತ್ ರುದ್ರಾಕ್ಷ. ಇದು ಪ್ಯೂರ್ ಮೇಡ್ ವಿತ್ ಗೋಲ್ಡ್. ಇದರೊಳಗಡೆ ನವಮುಖಿ ರುದ್ರಾಕ್ಷಿ ಇದೆ. ಇದು ನವಮುಖಿ ರುದ್ರಾಕ್ಷಿ, ಅದು ನೇಪಾಳದಿಂದ ಒಂದು ಪರ್ಟಿಕ್ಯುಲರ್ ಆರ್ಡರ್ ಮಾಡಿ ತರಿಸಿರೋದು. ನವಮುಖಿ ಅಂತಂದ್ರೆ ಕನೆಕ್ಟ್ ಟು ಮಹಾಕಾಳಿ, ಇಲ್ಲ ಪಾರ್ವತಿ, ಇಲ್ಲ ಅಂತಂದ್ರೆ ಈಗ ನವರಾತ್ರಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಆ ರೀತಿ ಹೌದು ನವಶಕ್ತಿಗಳಿರುವಂತದ್ದು ನವಮುಖಿ ಅಂತ. ನವಮುಖಿ ರುದ್ರಾಕ್ಷಿ ಕನೆಕ್ಟೆಡ್ ಟು ಕಾಳಿ ಆರ್ ಲಲಿತಾ ಪರಮೇಶ್ವರಿ ಅನ್ಬೋದು, ಇಲ್ಲ ದುರ್ಗಾ ಪರಮೇಶ್ವರಿ ಅನ್ಬೋದು. ಯಾರಿಗೆ ಆದ್ರೂ ಇದು ನವಮುಖಿ ರುದ್ರಾಕ್ಷಿ ಅವಳಿಗೆ ಟಚ್ ಆಗತ್ತೆ, ಅವಳಿಗೆ ಕನೆಕ್ಟ್ ಆಗತ್ತೆ. ಅದ್ರ ಜೊತೆಗೆ ಇದು ನಾವು ಗೋಲ್ಡ್ ಮಾಡಿರೋದ್ರಿಂದ, ಪ್ಯೂರ್ ಗೋಲ್ಡ್ ಮಾಡಿರೋದ್ರಿಂದ ಅದು ಯಾವುದೇ ನೆಗೆಟಿವ್ ಎನರ್ಜಿನ ಅಟ್ರಾಕ್ಟ್ ಮಾಡೋದಿಲ್ಲ. ಒಂದು. ಎರಡನೇದಾಗಿ ನನ್ಗಿಲ್ಲಿ 9 ನವಗ್ರಹಗಳದ್ದು ಹಾಕಿದ್ದೀನಿ. ಇಲ್ಲಿ 9 ಗ್ರಹಗಳದ್ದು ಜೆಮ್ ಸ್ಟೋನ್ಸ್ ಹಾಕಿದ್ದೀನಿ. ಈ 9 ಜೆಮ್ ಸ್ಟೋನ್ಸ್ ಜೊತೆಗೆ ಈ ಕಡೆ 2, ಮೇಲ್ಗಡೆ 2 ಬೇರೆ ಬೇರೆ ತರದ್ ಹಾಕಿದ್ದೀನಿ. ಇದು ಬಂದು ಏಂಜಲಿಕ್ ಕ್ರಿಸ್ಟಲ್ಸ್ ಅಂತ. ಇದು ಬಂದು ಬ್ಲ್ಯಾಕ್ ಟರ್ಮೋಲೈನ್ ಅಂತ ಹೇಳ್ತೀವಿ. ಸರ್, ಅದು ಯಾವ ಗ್ರಹಕ್ಕೆ ರೆಫರ್ ಆಗುತ್ತೆ? ಇದು ಯಾವುದು ಗ್ರಹಕ್ಕೆ ರೆಫರ್ ಆಗಲ್ಲ. ಇದೆರಡು ಯಾಕೆ ಅಂತಂದ್ರೆ ಜನರಲಿ ಹೀಲಿಂಗಿಗೆ ನಾವು ಇದನ್ನ ಯೂಸ್ ಮಾಡ್ತೀವಿ. ಯಾವುದು ಏಂಜಲಿಕ್ ಕ್ರಿಸ್ಟಲ್ ನ. ಇದು ಬಂದು ಬ್ಲ್ಯಾಕ್ ಟರ್ಮಲೈನ್ ಅಂತ ಹೇಳ್ತೀವಿ. ಈ ಬ್ಲ್ಯಾಕ್ ಟರ್ಮಲೈನ್ ಯೂಸ್ ಮಾಡೋದು ನೆಗೆಟಿವ್ ಎನರ್ಜಿ ತೆಗಿಯೋದಕ್ಕೆ, ಅಂಡ್ ಇಟ್ ವಿಲ್ ನಾಟ್ ಅಟ್ರಾಕ್ಟ್ ನೆಗೆಟಿವ್ ಎನರ್ಜಿ. ಭೂಮಿನಲ್ಲಿರುವಂತ ನೆಗೆಟಿವ್ ಎನರ್ಜಿ ಕೂಡ ತೆಗಿಬಹುದು. ಹಾಗಾಗಿ ಇದು ಒಂದು ಕ್ರಿಸ್ಟಲ್ ಯೂಸ್ ಮಾಡಿರೋದು. ಅದ್ರ ಮೇಲೆ ಬಂದಿರುವಂತಹದ್ದೇ ಇದು ಒಂದು ಕ್ಯಾಟ್ಸ್ ಐ ಅಂತ ಹೇಳ್ತೀವಿ. ಈ ಕ್ಯಾಟ್ಸ್ ಐ ಬಂದು ಗ್ರಹ ಬಂದು ಕೇತು ಗ್ರಹಕ್ಕೆ ಸಂಬಂಧಪಟ್ಟಿರೋದು. ಈ ಕ್ಯಾಟ್ಸ್ ಐ ಆದ್ಮೇಲೆ ಇಲ್ಲಿ ಕೇತು ಗ್ರಹ ಅಂದ್ರೆ ಆ ಗ್ರಹಕ್ಕೆ ಏನ್ ಸಂಬಂಧಪಟ್ಟಿದೆ ಅದನ್ನೆಲ್ಲ ನಾನು ಮುಂದೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಅದಾದ್ಮೇಲೆ ಸೂರ್ಯಂಗೆ ಸಂಬಂಧಪಟ್ಟಿರೋದು. ಇದು ಬಂದು ರೂಬಿ. ಸೊ ಅದಾದ್ಮೇಲೆ ಮುತ್ತು, ಚಂದ್ರನ್ಗೆ ಸಂಬಂಧಪಟ್ಟಿರುವಂತದ್ದು. ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದು ಹವಳ. ಅದಕ್ಕೆ ಹವಳ ಅಂತ ಹೇಳ್ತೀವಿ. ಅದಕ್ಕೆ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ, ರೆಡ್ ಕೋರಲ್ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಿರೋದು. ಹಾಗೆ ಇದು ಗ್ರೀನ್ ಎಮರಾಲ್ಡ್ ಬುಧ ಗ್ರಹಕ್ಕೆ ಸಂಬಂಧಪಟ್ಟಿರೋದು. ಹಾಗೆ ಇದು ಯೆಲ್ಲೋ ಸಫೈರ್ ಗುರು ಗ್ರಹಕ್ಕೆ ಸಂಬಂಧಪಟ್ಟಿರೋದು. ಆಮೇಲೆ ಮತ್ತೆ ಇನ್ನೊಂದು ಕ್ಯಾಟ್ಸ್ ಐ ಹಾಕಿದ್ದೀನಿ. ಅದ್ರ ಪರ್ಪಸ್ಸು ನಾನು ಮುಂದೆ ಹೇಳ್ತೀನಿ. ಇದು ಒಂದು ಅಮೆಥಿಸ್ಟ್ ಅಂತ. ಇದು ಥರ್ಡ್ ಐಗೆ ಸಂಬಂಧಪಟ್ಟಿರೋದು. ಇದೊಂದು ಕ್ರಿಸ್ಟಲ್. ಇದು ಬ್ಲೂ ಸಫೈರ್ ಬಂದು ಶನಿ ಗ್ರಹಕ್ಕೆ ಸಂಬಂಧಪಟ್ಟಿರೋದು. ಅದಾದ್ಮೇಲೆ ಇದು ಬಂದು ಗೋಮೇಧಕ ಅಂತ ನೀವು ಹೇಳಿದ್ರೆ, ಗೋಮೇಧಕ ಅನ್ನೋ ಒಂದು ಇದು ರಾಹು ಗ್ರಹಕ್ಕೆ ಸಂಬಂಧಪಟ್ಟಿರೋದು. ಅದಾದ್ಮೇಲೆ ಇದು ಓಪಲ್ ಅಂತ. ನಾವು ಡೈಮಂಡ್ ಹಾಕಕ್ ಆಗಲ್ಲ, ಡೈಮಂಡ್ ನಾವು ಡ್ರಿಲ್ ಮಾಡಕ್ ಆಗಲ್ಲ ಅಂತ ಹೇಳಿ ನಾನು ಓಪಲ್ ಹಾಕಿದ್ದೀನಿ. ಓಪಲ್ ಈಸ್ ಕನೆಕ್ಟೆಡ್ ಟು ಶುಕ್ರ ಗ್ರಹ, ವೀನಸ್. ಅದಾದ್ಮೇಲೆ ಮತ್ತೆ ಇನ್ನೊಂದು ಏಂಜಲಿಕ್ ಕ್ರಿಸ್ಟಲ್ ಹಾಕಿದ್ದೀನಿ. ಸೊ ಇದಿಷ್ಟರದ್ದು ಒಂದೊಂದು ಕ್ರಿಸ್ಟಲ್, ಒಂದೊಂದು ಜೆಮ್ ಸ್ಟೋನ್ಗೂ ಒಂದೊಂದು ಎನರ್ಜಿ ಇರುತ್ತೆ, ಒಂದೊಂದು ಟೈಪ್ ಆಫ್ ಎನರ್ಜಿ ಇರುತ್ತೆ. ಒಂದೊಂದು ಬರೀ ನವಗ್ರಹ ಒಂದೇ ಅಲ್ಲ, ನಮ್ಮ 7 ಚಕ್ರಗಳಿಗೂ ಸಂಬಂಧಪಡ್ತಿದೆ. ಹೌದು, 7 ಚಕ್ರಗಳಿಗೂ ಸಂಬಂಧ ಬರುತ್ತೆ. ಹಾಗೆಯೇ ಈ ಒಂದು ವೈಟ್ ಲೈಟ್ ಅಲ್ಲಿ ಎಷ್ಟು ಡಿವೈಡ್ ಮಾಡಿದಾಗ ವಿಬ್ಗಯರ್ ಅಂತ ಬರುತ್ತೆ, ಆ ಲೈಟ್ಗೂ ಕೂಡ ಸಂಬಂಧ ಪಡುತ್ತೆ. ಅದು ಯಾವ ರೀತಿ ಸಂಬಂಧ ಪಡುತ್ತೆ ಸರ್? ವಿಬ್ಗಯರ್ ಅಂತಂದ್ರೆ ಏನು? VIBGYOR ಅಂತ. ವೈಲೆಟ್, ಬ್ಲೂ, ಗ್ರೀನ್. VIB ಇಂಡಿಗೋ, ಬ್ಲೂ. ಆಮೇಲೆ G ಗ್ರೀನ್ ಆದ್ಮೇಲೆ Y ಯೆಲ್ಲೋ, ಆಮೇಲೆ GYO ಆರೆಂಜ್, ರೆಡ್. ಸೊ ಹೀಗೆ 7 ಗ್ರಹ ಅಥವಾ 7 ನಮ್ಮ ದೇಹದಲ್ಲಿರುವಂತ 7 ಚಕ್ರಗಳು, 7 ಚಕ್ರಗಳಿಗೆ ಸಂಬಂಧಪಟ್ಟಿರೋ ಹಾಗೆ ಆ ಒಂದು ಪರ್ಟಿಕ್ಯುಲರ್ ಎನರ್ಜಿ ಲೈಟ್ ಅಲ್ಲಿ ಕೆಲವೊಂದು ಸ್ಪೆಕ್ಟ್ರಮ್ ಆಫ್ ಲೈಟ್ ಅಂತ ಹೇಳ್ತೀವಿ. 7 ಇದಕ್ಕೆ ಸ್ಪೆಕ್ಟ್ರಮ್ ಆಫ್ ಲೈಟ್ ಅಂದ್ರೆ ಒಂದು ಪಿರಮಿಡ್, ಒಂದು ಇದನ್ನಿಟ್ಟಾಗ ಗ್ಲಾಸ್ ಮೂಲಕ ಒಂದು ಲೈಟ್ ಪಾಸ್ ಆದಾಗ ಆವಾಗ ಏನಾಗುತ್ತೆ, 7 ತರ ಲೈಟು ಡಿವೈಡ್ ಆಗುತ್ತೆ. ನೀವು ಕಾಮನ್ ಬಿಲ್ಲು ನೋಡಿರ್ಬೋದು, ಮಳೆ ಬರುವಾಗ ಕಾಮನ್ ಬಿಲ್ಲು ಇರುತ್ತೆ. ಆ ಕಾಮನ್ ಬಿಲ್ಲು ಮೂಲಕ 7 ಇದು ಲೈಟು ಕಾಣುತ್ತದು, ವಿಬ್ಗಯರ್ ಕಾಣುತ್ತೆ. ಅದೇ ಪ್ರಿನ್ಸಿಪಲ್ ಪ್ರಕಾರ ಈ ಒಂದೊಂದು ಪರ್ಟಿಕ್ಯುಲರ್ ಗ್ರಹಗಳು ಅಥವಾ ಚಕ್ರಗಳು ಲೈಟ್ಗೆ ಸಂಬಂಧಪಟ್ಟಿರುವ ಎನರ್ಜಿ ಪಾಸ್ ಆಗುತ್ತೆ ನಾವು ಹೀಲಿಂಗ್ ಮಾಡುವಾಗ.
ಅಂದ್ರೆ ಈಗ ನಾರ್ಮಲಿ ಒಂದು ಕ್ರಿಸ್ಟಲ್ ಮೂಲಕ ಒಂದು ಬೆಳಕನ್ನು ಪಾಸ್ ಮಾಡಿದ್ರೆ 7 ಬಣ್ಣ ಬರುತ್ತೆ. ಅದ್ರಲ್ಲಿ ಯಾವ ಪಾಯಿಂಟ್ ನಿಂತ್ಕೊಂಡ್ರೆ ಯಾವ ಎಫೆಕ್ಟ್ ಬರುತ್ತೆ, ಎನರ್ಜಿ ಬರುತ್ತೆ. ಹೌದು. ಈಗ ಯೆಲ್ಲೋ ಶೇಡ್ ಬಂದು ನಮ್ಮ ಮೇಲೆ ಬಿತ್ತು ಅಂದ್ರೆ ಯೆಲ್ಲೋ ಕಲರ್ ಯೆಲ್ಲೋ ಕಲರ್ಗೆ ಬೇಕಾಗಿರುವಂತ ಈ ನಮ್ದು ಮಣಿಪುರ ಚಕ್ರಕ್ಕೆ ಸಂಬಂಧಪಟ್ಟಿರುತ್ತೆ ಎನರ್ಜಿ. ಹೌದು. ಹಾಗೆ ಗುರುಗ್ರಹಕ್ಕೆ ಸಂಬಂಧಪಡುತ್ತೆ. ಆಮೇಲೆ ಜೊತೆಗೆ ಫೈನಾನ್ಸ್ಗೆ ಸಂಬಂಧಪಡುತ್ತೆ. ಆಮೇಲೆ ಕೆಲವು ಸಮಯ ಡಯಾಬಿಟಿಸ್ಗೆ ಸಂಬಂಧಪಡುತ್ತದೆ. ಈ ತರ ಒಂದೊಂದಕ್ಕೂ ಒಂದೊಂದು ನಾವು ಹೀಲಿಂಗ್ ಮಾಡ್ಕೊಂಡು ಹೋಗ್ಬೋದು. ಸೊ ಈ ಒಂದು ಪರ್ಟಿಕ್ಯುಲರ್ ಯೆಲ್ಲೋ ಸಫೈರ್ ಅನ್ನೋದು ಮಣಿಪುರ ಚಕ್ರಕ್ಕೆ ಸಂಬಂಧಪಡುತ್ತೆ. ಸೊ ಹಾಗೆ ಈ ಬಂದು ಕ್ಯಾಟ್ಸ್ ಐ ಬಂತು, ಇದು ಬಂದು ನಮ್ಮ ಮೂಲಾಧಾರ ಚಕ್ರಕ್ಕೂ ಸಂಬಂಧಪಡುತ್ತೆ. ಹಾಗೆಯ ಇದು ಕೇತು ಗ್ರಹಕ್ಕೆ ಸಂಬಂಧಪಡುತ್ತದೆ. ಸೊ ಹೀಗೆ ಒಂದೊಂದು ಚಕ್ರ ಒಂದೊಂದು ಕಲರ್ ಥೆರಪಿನೂ ಮಾಡ್ಬೋದು. ಇದು ಹೇಗೆ ಅಂತಂದ್ರೆ ಈ ವಿಬ್ಗಯಾರ್ ಅನ್ನಂತ ಹೇಳಿದ್ನಲ್ಲ, ವಿಬ್ಗಯಾರ್ ಒಂದು ಲೈಟ್ ಅಲ್ಲಿ 2 types ಆಫ್ ಲೈಟ್ಸ್ ಫ್ರೀಕ್ವೆನ್ಸಿ ಇದೆ. ಸೊ ಒನ್ ಈಸ್ ವಿಸಿಬಲ್ ಫ್ರೀಕ್ವೆನ್ಸಿ ಆರ್ ವಿಸಿಬಲ್ ಲೈಟ್ಸ್, ವಿಸಿಬಲ್ ಎನರ್ಜಿ ಅಂತ ಹೇಳ್ಬೋದು. ಇನ್ನು ಕೆಲವು ಇನ್ವಿಸಿಬಲ್ ಎನರ್ಜಿ ಇದೆ. ಆಮೇಲೆ ಹಾರ್ಮ್ಫುಲ್ ಎನರ್ಜೀಸು ಇದಾವೆ ಲೈಟ್ ಅಲ್ಲಿ, ಸೂರ್ಯನ ಬೆಳಕಲ್ಲಿ. ಸೊ ವಿಸಿಬಲ್ ಲೈಟ್ಸ್ ಆರ್ ನಮಗೆ ಕಲರ್ಸ್ ಮಾಮೂಲಿ ಕಾಣುತ್ತೆ. ಯಾವ ಕಲರ್ ನೀವು ಗ್ಲಾಸ್ ಹಿಡ್ಕೊಂಡ್ರೆ ಆ ಕಲರ್ ಕಾಣುತ್ತೆ, ಅದು ವಿಸಿಬಲ್ ಲೈಟ್ಸ್. ಅದಲ್ಲದೆಯ ಇನ್ಫ್ರಾರೆಡ್ ಇರ್ಬೋದು, ಅಲ್ಟ್ರಾವೈಲೆಟ್ ರೇಸ್ ಇರ್ಬೋದು, ರೇಡಿಯೋ ವೇವ್ಸ್ ಇರ್ಬೋದು. ಆಮೇಲೆ ನಾವು ಇದಕ್ಕೆ ಯೂಸ್ ಮಾಡ್ತೀವಲ್ಲ, ಅಲ್ಲ ಇವೆಲ್ಲ ಮೀಡಿಯಂ ವೇವ್ಸ್, ಇವೆಲ್ಲ ಲೋ ಫ್ರೀಕ್ವೆನ್ಸಿ ವೇವ್ಸ್, ಕಾಣಲ್ಲ ಕಣ್ಣಿಗೂ. ಅದ್ರ ಬಿಟ್ಟು ಇನ್ನೂ ಲೋ ಫ್ರೀಕ್ವೆನ್ಸಿ ಅಂದ್ರೆ ವೆರಿ ಹೈ ಫ್ರೀಕ್ವೆನ್ಸಿ ಇರುವಂತದ್ದು ಅದು ಯಾವುದು ಅಂತಂದ್ರೆ ಇನ್ನೂ ಕಣ್ಣಿಗೆ ಕಾಣಲ್ಲ, ಗಾಮಾ ರೇಸ್ ಅಂತ ಹೇಳ್ತೀವಿ, ಅಲ್ಟ್ರಾವೈಲೆಟ್ ರೇಸ್. ಇವೆಲ್ಲ ಏನಾಗುತ್ತೆ ವೆರಿ ಹೈ ಫ್ರೀಕ್ವೆನ್ಸಿ ಇರುತ್ತೆ. ದಟ್ ಈಸ್ ವೆರಿ ಹಾರ್ಮ್ಫುಲ್ ಟು ಹ್ಯೂಮನ್ ಆರ್ ಅರ್ತ್. ಸೊ ಆ ತರ ಲೈಟ್ಸು ಒಂದು ಲೈಟ್ ಒಳಗಡೆ ಅಷ್ಟು ರೇಸ್ ಇರುತ್ತೆ. ಅದು ಇಂಟೆನ್ಸಿಟಿ ಜಾಸ್ತಿ ಆದಾಗ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಈ ಎಕ್ಸಾಂಪಲ್ ಎಕ್ಸ್ರೇ ಮಾಡುವಾಗ ಬಾಡಿಗೆ ಇಲ್ಲೂ ಬೀಳ್ಬಾರ್ದು ಅಂತ ಅವಾಯ್ಡ್ ಮಾಡ್ತಾರಲ್ಲ, ಅದೇ ರೀತಿ ಈ ಲೈಟ್ ಎಮಿಟ್ ಆಗೋದನ್ನು ಬಾಡಿಗೆ ಎಫೆಕ್ಟ್ ಆಗುತ್ತೆ. ಸರ್, ಈಗ ಯಾವ್ಯಾವ ಚಕ್ರಗಳು ಹೇಳಿದ್ರಿ, ಮೂಲಾಧಾರ, ಸ್ವಾಧಿಷ್ಠಾನ, ಈ ತರ ಚಕ್ರಗಳು ಹೇಳಿದ್ರಿ. ಯಾವ್ಯಾವ ಚಕ್ರಗಳ ಬಗ್ಗೆ ಸ್ವಲ್ಪ ಹಾಗೆ, ಯಾವ್ಯಾವ ಚಕ್ರಕ್ಕೆ ಯಾವ ಟ್ರೀಟ್ಮೆಂಟ್ ಕೊಡ್ಬೋದು? ಈಗ ನೀವು ಯಾವ ತರ ಪೆಂಡುಲಮ್ಗಳು ಯೂಸ್ ಮಾಡ್ತೀರಾ ಅದಕ್ಕೆ? ನಮ್ಮ ದೇಹದಲ್ಲಿ ಟೋಟಲ್ 7 + 2 ಚಕ್ರ 9 ಚಕ್ರ ಇದೆ. 7 ಚಕ್ರ, 9 ಪ್ಲಸ್ ಇನ್ನೂ 1 ಚಕ್ರ, ಟೋಟಲ್ 9 ಚಕ್ರ ಅಂತ ಇಟ್ಕೊಳ್ಳಿ. ಇದು ಸಹಸ್ರಾರ ಚಕ್ರ, ಇದು ಆಜ್ಞಾ ಚಕ್ರ, ಇದು ವಿಶುದ್ಧಿ ಚಕ್ರ, ಅದಾದ್ಮೇಲೆ ಅನಾಹತ ಚಕ್ರ, ಮಣಿಪುರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮೂಲಾಧಾರ ಚಕ್ರ. ಇದಿಷ್ಟು 7 ಚಕ್ರಗಳು. ಒಂದೊಂದು ಚಕ್ರಗಳು ಒಂದೊಂದು ದೇಹದ ಅಂಗಾಂಗಗಳನ್ನ ಕಂಟ್ರೋಲ್ ಮಾಡುತ್ತೆ. ಚಕ್ರ ಅಂತಂದ್ರೆ ಏನು? ಇಟ್ ಈಸ್ ಎ ರಿಸೀವಿಂಗ್ ಆಫ್ ಎನರ್ಜಿ ಫ್ರಮ್ ದಿ ಕಾಸ್ಮಿಕ್ ಲೆವೆಲ್. ಅದು ರೊಟೇಟ್ ಆಗ್ತಾ ಇರ್ತಾರೆ ವಿತೌಟ್ ಅವರ್, ನಮಗೆ ಗೊತ್ತಾಗೋದಿಲ್ಲ ಅದು. ಇಟ್ ಇಸ್ ಎ ವೆರಿ ಒಂದು ಕಾಣಿಸ್ದೇ ಇರುವಂಥ ಚಕ್ರಗಳು ಅದು. ಅದನ್ನ ನಾವು ಕಿರ್ಲಿಯನ್ ಫೋಟೋಗ್ರಫಿ ಮೂಲಕ ಅಥವಾ ಬೇರೆ ತರ ಒಂದು ಇದ್ರ ಮೂಲಕ ನಾವು ಅದನ್ನ ಕಂಡುಹಿಡಿಬಹುದು. ಸೊ ಈ ಚಕ್ರಗಳಿಗೆ 7 ಚಕ್ರ ಅಲ್ಲದೆ ಇದಕ್ಕಿಂತ ಮೇಲ್ಗಡೆ ಇನ್ನೊಂದು ಚಕ್ರ ಇದೆ.